ನೀವು ಖರ್ಚು ಅಂತೇಳಿ ತುಂಬಾ ಪೇಚಾಡ್ತಿದ್ದೀರಾ. 500 ರೂಪಾಯಿ 1 ಲೀಟರ್ ನಿಮ್ ಇಡೀ ಎಕರೆ ಪೂರಾ ಕಂಪ್ಲೀಟ್ ಆಗುತ್ತೆ. ಇವಾಗಲೇ ನೀವು ನೈಟ್ರೋಜನ್ ಕೊರತೆಯಿಂದ ಯೂರಿಯಾ DAP ಇದನ್ನೆಲ್ಲ ಹುಡ್ಕೊಂತ ಹೋಗ್ತಾ ಇದ್ದೀರಾ. ಅದ್ರ ಬದಲಿ ಬನ್ನಿ ಸರ್, ಸಾವಯವ ಶಿಫ್ಟ್ ಆಗಿ ಫಿಶರ್ಮನ್ ಆಸಿಡ್ನ ಬಳಸಿ. ಇದು ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥ ಬಾಳೆ. ನೀವು ನೋಡ್ತಾ ಇರ್ಬೋದು ಗೋ ಕೃಪಾಮೃತ, ಗೋನಂದ ಜಲ, ಫಿಶರ್ಮನ್ ಆಸಿಡ್, ಜೀವಾಮೃತ ಇವಿಷ್ಟನ್ನ ಬೆಳೆಸ್ಬಿಟ್ಟು ಬೆಳೆದಿರ್ತಕ್ಕಂಥ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲಾ ರೈತರು ಗೋನಂದ ಜಲನ ಬಳಸಿದಿರಾ. ಇದು ಅಧಿಕಾರ ನಂದಿ ಆರ್ಗ್ಯಾನಿಕ್ ಅಂದ್ರೆ ಗೋನಂದ ಜಲ, ಅದೇ ಕಂಪ್ನಿಲೇ ಫಿಶರ್ಮನ್ ಆಸಿಡ್ ಕೂಡ ತಯಾರಾಗುತ್ತೆ. ನಿಮ್ಮ ಎಲ್ಲಾ ಬೆಳೆಗಳಿಗೂ ಇದು ರೋಗ ನಿರೋಧಕ ಒಂದು ಶೀಲ್ಡ್ ಆಗಿ, ಒಂದು ಕವಚ ಆಗಿ ಈ ಫಿಶರ್ಮನ್ ಆಸಿಡ್ ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋದು. ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ನನ್ನಿಂದ ನಮಸ್ತೆ. ನನ್ನ ಹೆಸರು ತರುಣ್ ಅಂತ ಹೇಳ್ಬಿಟ್ಟು ನಾನು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಕಂಪ್ನಿ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಹೊರಟಿರೋಂಥ ಪ್ರಾಡಕ್ಟ್ ಫಿಶರ್ಮನ್ ಆಸಿಡ್ ಅಂತ ಹೇಳ್ಬಿಟ್ಟು. ರೈತರಿಗೆ ಫಿಶರ್ಮನ್ ಆಸಿಡ್ ಅನ್ನೋಂಥ ಪ್ರಾಡಕ್ಟ್ ಯಾವ ರೀತಿಲಿ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ಬಾಳೆ, ತೆಂಗು, ಅಡಿಕೆ ಈ ಎಲ್ಲಾ ತರದ ಬೆಳೆಗೂ ಫಿಶರ್ಮನ್ ಆಸಿಡ್ನ ಬಳಸ್ಬೋದು. ರೈತರು ತಮ್ಮ ಗಿಡಕ್ಕೆ ರೋಗ ಹತ್ತುತ್ತಾ ಇದೆ, ಫಂಗಸ್ ಹತ್ತುತ್ತಾ ಇದೆ, ಮೈಟ್ಸ್, ಟಿಕ್ಸ್, ಆಮೇಲೆ ವೈಟ್ ರೂಟ್ಸ್ ಡೆವಲಪ್ ಆಗುತ್ತೆ ಅನ್ನೋಂಥ ರೋಗಗಳನ್ನ ರೈತರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಥರದ ಎಲ್ಲಾ ರೋಗಗಳಿಗೂ ಫಿಶರ್ಮನ್ ಆಸಿಡ್ ಅನ್ನೋ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಅಡಿಕೆ ಗಿಡದಲ್ಲಿ ಬರ್ತಕ್ಕಂಥ ಇಡಮುಂಡಿಗೆ ರೋಗ, ಸುಳಿ ರೋಗ, ಬೆಂಕಿ ರೋಗ, ಆಮೇಲೆ ನಿಮಗೆ ತೆಂಗಿನ ಗಿಡದಲ್ಲಿ ಬರ್ತಕ್ಕಂಥ ರೋಗ, ಬಾಳೆ ಗಿಡದಲ್ಲಿ ಬರ್ತಕ್ಕಂಥ ರೋಗ, ಈ ಥರ ಎಲ್ಲಾ ರೋಗಕ್ಕೂ ಫಿಶರ್ಮನ್ ಆಸಿಡ್ ನಿಮ್ಮ ಗಿಡಗಳಿಗೆ ರಾಮಬಾಣ ಇದ್ದಂತೆ. ಈ ಫಿಶರ್ಮನ್ ಆಸಿಡ್ನ ರೈತರು ಬಳಸೋದು ಹೇಗೆ ಅಂದರೆ, ಈ 1 ಲೀಟರ್ ಫಿಶರ್ಮನ್ ಆಸಿಡ್ ಬಾಟಲ್ನ 100 ಲೀಟರ್ ನೀರಿಗೆ ಹಾಕ್ಬಿಟ್ಟು ನೀವು ಅಡಿಕೆ ಗಿಡಕ್ಕೆ, ಸಣ್ಣ ಗಿಡ, ಅಡಿಕೆ ಗಿಡ, ಬಾಳೆ ಗಿಡ, ಪಪ್ಪಾಯ ಗಿಡ, ಯಾವುದೇ ಗಿಡ ಆಗಲಿ, ಸಣ್ಣ ಗಿಡ ಆದರೆ ಇದನ್ನ ನೀವು ಸ್ಪ್ರೇ ಮಾಡ್ಕೊತ ಹೋಗ್ಬೋದು. ಎಲೆಗಳಲ್ಲಿ ರೋಗ ಇದ್ದರೆ ಎಲೆಗಳಿಗೆ ಸ್ಪ್ರೇ ಮಾಡ್ಬೋದು, ಬುಡದಲ್ಲಿ ಯಾವುದಾದ್ರು ರೋಗ ಕಂಡ್ರೆ ಬುಡಕ್ಕೆ ಸ್ಪ್ರೇ ಮಾಡ್ಬೋದು. ಹಾಗೆ ದೊಡ್ಡ ಗಿಡ ಇತ್ತಪ್ಪ ಅಂತಂದರೆ, ನಿಮಗೆ ಒಂದು ವೇಳೆ ದೊಡ್ಡ ಗಿಡ ಇತ್ತು ಅಂದರೆ ಇದೇ ಫಿಶರ್ಮನ್ ಆಸಿಡ್ನ ನೀವು ಸ್ಪ್ರೇ ಮಾಡಿರ್ತಕ್ಕಂಥ ಮಿಶ್ರಣನ ಸೇಮ್ ನೀವು ನಾಜಲಲ್ಲಿ ಹಾಕ್ಬಿಟ್ಟು, ಸ್ಪ್ರೇಯರ್ ಕ್ಯಾನಲ್ಲಿ ಹಾಕ್ಬಿಟ್ಟು ಮೇಲಿನ ನಾಜಲ್ನ ಬಿಚ್ಚಿ ಬುಡಕ್ಕೆ ಸಾಲಕ್ಕೆ ಹಿಡ್ಕೊತ ಹೋದರೆ ಸಾಕು. ಇದೆಲ್ಲ ಥರದ ರೋಗಗಳನ್ನ ತಡೆಗಟ್ಟುವಂಥ ಶಕ್ತಿ ಫಿಶರ್ಮನ್ ಆಸಿಡಲ್ಲಿ ಇದೆ. ಈಗ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಗಾರರಿಗೆ, ದಾಳಿಂಬೆ ಬೆಳೆಗಾರರಿಗೆ ಆ್ಯಕ್ಚುಲಿ ಚಾಲೆಂಜ್. ಈ ಫಿಶರ್ಮನ್ ಆಸಿಡ್ ಬಳಸೋದ್ರಿಂದ ಈ ಅಡಿಕೆ ಬೆಳೆಗಾರರು ಬಿಸಿಲುಗಾಲದಲ್ಲಿ ಬರುವಂಥ ರೋಗಗಳನ್ನ ತಡೆಗಟ್ಬೋದು. ಆಮೇಲೆ 40% 50% ಹೆಚ್ಚಿಗೆ ಇಳುವರಿ ತೆಗಿಬೋದು. ಈ ದಾಳಿಂಬೆ ಬೆಳೆಗಾರರು ಹೂ ಉದುರೋದು ಅಂದರೆ ಫ್ಲವರ್ ಡ್ರಾಪಿಂಗ್, ಈ ಫಿಶರ್ಮನ್ ಆಸಿಡ್ ಬಳಸ್ಬಿಟ್ಟು ಫ್ಲವರ್ ಡ್ರಾಪಿಂಗ್ನ ಕಮ್ಮಿ ಮಾಡಿಬಿಟ್ಟು ಇನ್ನೂ ಹೆಚ್ಚು ಇಳುವರಿನೇ ತಗೋಬೋದು. ಆಮೇಲೆ ವೈಟ್ ರೂಟ್ಸ್ ಡೆವಲಪ್ ಮಾಡುತ್ತೆ. ಆಮೇಲೆ ಯಾವುದೇ ಥರದ ರೋಗ ಆದ್ರೂ, ಯಾವುದೇ ಥರದ ಬೆಳೆ ಆದ್ರೂ ಈ ಫಿಶರ್ಮನ್ ಆಸಿಡ್ ಅದನ್ನ ತಡೆಗಟ್ಟುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಈ ಫಿಶರ್ಮನ್ ಆಸಿಡ್ನ ನಾವು ಹೇಗೆ ತಯಾರು ಮಾಡ್ತೀವಿ ಆ ಪ್ರೊಸೆಸ್ನ ನಾನು ನಿಮಗೆ ಹೇಳ್ತೀನಿ. ಫಿಶರ್ಮನ್ ಆಸಿಡ್ 200 ಲೀಟ್ರ್, 500 ಲೀಟ್ರ್, 1000 ಲೀಟ್ರ್, ಎಷ್ಟೇ ಲೀಟ್ರ್ ಬ್ಯಾರಲ್ ತೊಗೊಂಡ್ರು ನಾವು ಎಷ್ಟು ಮೀನನ್ನು ಹಾಕ್ತೀವೋ ಅಷ್ಟೇ ಶೇಕಡ ಸಾವಯವ ಬೆಲ್ಲನೇ ಬೆಳೆಸ್ಬಿಟ್ಟು ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಇದು. ಸಾವಯವ ಬೆಲ್ಲನ ಹಾಕ್ಬಿಟ್ಟು 4 ತಿಂಗಳು ಕೊಳೆಯಕ್ಕೆ ಬಿಡ್ತೀವಿ, ಅಂದರೆ ಡಿಕಂಪೋಸ್ ಆಗ್ಲಿಕ್ಕೆ ಬಿಡ್ತೀವಿ. 4 ತಿಂಗಳು ಕೊಳೆತ ಮೇಲೆ ರೆಡಿ ಆಗಿರ್ತಕ್ಕಂಥ ಪ್ರಾಡಕ್ಟೇ ಫಿಶರ್ಮನ್ ಆಸಿಡ್. ನೋಡಿ, ಫಿಶರ್ಮನ್ ಆಸಿಡ್ 4 ತಿಂಗಳು ಕೊಳೆಯಿದ ನಂತರ ಯಾವ ಥರ ಆಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಗಟ್ಟಿ ಬರುತ್ತೆ. ಆಮೇಲೆ ಈ ರೀತಿ ದ್ರವ ರೂಪದಲ್ಲಿ ಬರೋದೇ ಫಿಶರ್ಮನ್ ಆಸಿಡ್. ಜೀವಾಮೃತ, ಗೋಕೃಪಾಮೃತ, ಗೋನಂದ ಜಲ, ಫಿಶರ್ಮನ್ ಆಸಿಡ್ ಇವೆಲ್ಲ ನಾವು ಬೆಳೆಗೆ ಕೊಟ್ಟಷ್ಟು ಆ ಬೆಳೆ ನಮಗೆ ವಾಪಸ್ ಕೊಡುತ್ತೆ. ಆಮೇಲೆ ನಾವು ಮಣ್ಣನ್ನು ಯಾವ ಥರ ನೋಡ್ಕೊತೀವೋ ಮುಂದಿನ ದಿನಗಳಲ್ಲಿ ಆ ಮಣ್ಣು ನಮ್ಮನ್ನು ಆ ಥರ ನೋಡ್ಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಎಲ್ಲ ಹಾಕಿ ಅಬ್ಬಬ್ಬ ಅಂದರೆ ಇನ್ನೊಂದು 10 ರಿಂದ 15 ವರ್ಷ ಅವ್ರು ಬೆಳೆ ತೆಗಿಬೋದು. ಅದಾದಮೇಲೆ ಮಣ್ಣಲ್ಲಿ ಸಾಯಿಲ್ ಕಾರ್ಬನ್ ಕಂಟೆಂಟ್ ಆಗಲಿ, ಅದರಲ್ಲಿರ್ತಕ್ಕಂಥ ಜೀವಾಣುಗಳಾಗಲಿ ಎಲ್ಲ ಸತ್ತು ಹೋಗ್ಬಿಡುತ್ತೆ. ಇನ್ನು ಒಂದು 20-25 ವರ್ಷದಲ್ಲಿ ನನ್ನ ಮಕ್ಕಳು ಬರೋ ವಯಸ್ಸಲ್ಲಿ ಅವ್ರಿಗೇನು ಇಲ್ಲಿವರೆಗೂ ಎಲ್ಲ ಕೆಮಿಕಲಿಂದ ಬೆಳೆದಿರ್ತಕ್ಕಂಥ ಬೆಳೆನೇ ಸಿಗೋದು. ಸೊ ಹಾಗಾಗಿ ನಮ್ಮಂಥ ಯುವಕರು ಈಗಿರ್ತಕ್ಕಂಥ ರೈತರು ಅವರು ಆದಷ್ಟು ಸಾವಯವ ಪದ್ಧತಿಗೆ ಬಂದ್ಬಿಟ್ಟು ಈ ಥರದ ಪ್ರಾಡಕ್ಟ್ಸ್ನ ಬಳಸ್ಬಿಟ್ಟು, ಅಥವಾ ಅವ್ರ ಕೈಲಾದ್ರೆ ಅವರೇ ತಮ್ಮ ಹೊಲದಲ್ಲಿ ಮಾಡ್ಕೊಂಡ್ಬಿಟ್ಟು ಸಾವಯವ ಪದ್ಧತಿಗೆ ಯಾವಾಗ ಶಿಫ್ಟ್ ಆಗ್ತಾರೋ, ಯಾವಾಗ ಬದಲಾಗ್ತಾರೋ ಅವಾಗ ಅವರು ಹೆಚ್ಚಿನ ಇಳುವರಿ ಆಮೇಲೆ ಒಳ್ಳೆ ಊಟವನ್ನು ಕಾಣ್ತಾರೆ. ರೈತರಿಗೆ ನೈಟ್ರೋಜನ್ ಅವರ ಬೆಳೆಗೆ ತುಂಬ ಮುಖ್ಯ. ಈಗ ಅದು ಯೂರಿಯಾ, DAP ಆಮೇಲೆ ರಾಸಾಯನಿಕ ಗೊಬ್ಬರದಿಂದನೇ ರೈತರಿಗೆ ನೈಟ್ರೋಜನ್ ಅಂಶ ಸಿಗಬೇಕನ್ನೋಂಥದ್ದು ಏನಿಲ್ಲ. ಅದು ಬರೀ ಒಂದು ಸುಳ್ಳು ಇದು ಅಷ್ಟೇ. ಈ ಫಿಶರ್ಮನ್ ಆಸಿಡ್ ಅಂದರೆ ಮೀನಿನಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಇದೇ ಮೀನನ್ನು ನಾವು ಬೆಲ್ಲದ ಜೊತೆ ಮಿಶ್ರಣ ಮಾಡಿಬಿಟ್ಟು 4 ತಿಂಗಳು ಇಟ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀವಿ, ಅಥವಾ ನೀವು ಅದನ್ನು ನಿಮ್ಮ ಹೊಲದಲ್ಲಿ ಮಾಡ್ಕೋಬೋದು. ನಿಮ್ಮ ಎಲ್ಲ ಬೆಳೆಗಳಿಗೂ ಇದು ರೋಗ ನಿರೋಧಕ ಒಂದು ಶೀಲ್ಡ್ ಆಗಿ, ಒಂದು ಕವಚ ಆಗಿ ಈ ಫಿಶರ್ಮನ್ ಆಸಿಡ್ ನಿಮ್ಮ ಬೆಳೆಗಳಲ್ಲಿ, ನಿಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತೆ. ನೋಡಿ ಸರ್, ಮಣ್ಣು ಎಷ್ಟು ಮೃದುವಾಗಿದೆ ಅಂತ, ಬಂಗಾರ ಇದ್ದಂಗಿದೆ ಸರ್. ನೋಡಿ ಸರ್, ನಿಮ್ಮ ಗಿಡನೂ ಅಷ್ಟೇ ಒಂದು 15 ದಿನಕ್ಕೆ ಸುಟ್ಟಿರೋದು ಎಲ್ಲ ಇವಾಗ ಭಾಳ ಆಗುತ್ತೆ. ಈಗ ಬೇಸಿಗೆ ಬಂತಲ್ಲ, ಅದೆಲ್ಲ ನಿಮಗೆ ಒಂದು 15 ದಿನಕ್ಕೆ ಗ್ರೀನಿಶ್ ಆಗೋಗುತ್ತೆ ಸರ್ ಫಿಶರ್ಮನ್ ಆಸಿಡ್ ಬಳಸೋದ್ರಿಂದ. ಪ್ರತಿಯೊಬ್ಬ ರೈತರಿಗೂ ಏನು ಹೇಳ್ತಿದ್ದೀನಿ ಅಂದರೆ, ಆದಷ್ಟು ಬೇಗ ಪ್ರತಿಯೊಬ್ಬ ರೈತರು ರಾಸಾಯನಿಕ ಪದ್ಧತಿಯನ್ನು ಬಿಡಬೇಕು, ಸಾವಯವ ಪದ್ಧತಿಗೆ ಪ್ರತಿಯೊಬ್ಬರು ಬರಬೇಕಂತ ಹೇಳ್ಕೊಡ್ತೀನಿ. ನೀವು ಗೋನಂದ ಜಲ, ಗೋಕೃಪಾಮೃತ, ಫಿಶರ್ಮನ್ ಆಸಿಡ್ ಇದನ್ನೆಲ್ಲ ಬಳಸಬೇಕು, ಹಾಗೂ ನಿಮ್ಮ ಮಣ್ಣನ್ನು ಉಳಿಸಬೇಕು. ನಿಮಗೆ ಬೇಕು ಅಂತಂದ್ರೆ ಇದು ವಿಜಯನಗರ ಡಿಸ್ಟಿಕ್ ಹೂವಿನಡಗಲಿ ತಾಲೂಕಲ್ಲಿ ಇದು ಸಿಗುತ್ತೆ, ಗೋಶಾಲೆಯಲ್ಲಿ ರೆಡಿ ಆಗುತ್ತೆ. ನಿಮಗೆ ಇಲ್ಲಿಗೆ ಬಂದು ಕೂಡ ಇದನ್ನ ಖರೀದಿ ಮಾಡ್ಬೋದು. ಇಲ್ಲಿಗೆ ಬರೋಕ್ಕಾಗಲ್ಲ, ದೂರದಲ್ಲಿರ್ತಕ್ಕಂಥ ಊರು, ಬೇರೆ ರಾಜ್ಯ, ಬೇರೆ ಊರು ಎಲ್ಲಿಗಾದ್ರೂ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. 500 ರೂಪಾಯಿಗೆ ಲೀಟರ್ ಆಗುತ್ತೆ. ಇದು ಕೊರಿಯರ್ ಚಾರ್ಜಸ್ ಸಂಪೂರ್ಣ ಫ್ರೀ ಇರುತ್ತೆ.